ನಮಸ್ಕಾರ ಸ್ನೇಹಿತರೆ, ಬದುಕ ಬಂಡಿ ಬೀದಿ ಬದಿ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಧರ್ಮರಾಯನ ಕರಗ ಎಂದೆಂದಿಗೂ ಮುಗಿಯದಂಥ ಉತ್ಸವ. ತಿಂಗಳಲ್ಲಿ ಒಂದು ಸಾಲಿ ನಡೆದರೂ ಇಡೀ ವರ್ಷ 365 ದಿನವೂ ಮುಂದಿನ ವರ್ಷದ ಕರಗ ಯಾವತ್ತು ಬರುತ್ತೋ ಅಂತ ನಾವೆಲ್ಲ ಕಾಯುವಂಥ ಸಂಭ್ರಮದ 11 ದಿನಗಳ ಅಭೂತಪೂರ್ವವಾದಂಥ ಐತಿಹಾಸಿಕವಾದಂಥ ಬೆಂಗಳೂರಿನ ಉತ್ಸವ, ನಮ್ಮ ಬೆಂಗಳೂರಿನ ಧರ್ಮರಾಯನ ಕರಗ. ಬನ್ನಿ, ಇವತ್ತು ಧರ್ಮರಾಯನ ಕರಗದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ. ಖುದ್ದು ಧರ್ಮರಾಯ ಭಾಗವಹಿಸ್ತಾನೆ, ಅರ್ಜುನ ಭಾಗವಹಿಸ್ತಾನೆ, ದ್ರೌಪದಿ ಅರ್ಜುನನ ಪಕ್ಕ ವಿರಾಜಮಾನಳಾಗಿ ಭಾಗವಹಿಸ್ತಾಳೆ. ಹೇಗೆಲ್ಲ ಈ ಉತ್ಸವಗಳು ನಡೆಯುತ್ತೆ ಅದನ್ನು ನಾನು ಈಗ ಹೇಳೋದಕ್ಕೆ ಭಾಳ ಕಾತುರದಿಂದ ಇದ್ದೀನಿ. ನೀವು ಕೇಳೋದಕ್ಕೆ ಅಷ್ಟೇ ಕಾತುರದಿಂದ ಇದ್ದೀರಾ ಅಂತ ಭಾವಿಸಿದ್ದೀನಿ. ಬನ್ನಿ, ನಾನು ತೋರಿಸ್ತೀನಿ. ಈ ಕರಗದಲ್ಲಿ ಗಾವು ಸಿಡಿಯೋದು ಅಂತ ಒಂದಿದೆ, ಅದ್ರ ಬಗ್ಗೆ ತಾವು ಎಕ್ಸ್ಪ್ಲೇನ್. ಇದು ವಸಂತೋತ್ಸವಕ್ಕೆ ಮುಂದೆ ನಡೆಯುವಂತಹ ಒಂದು ವಿಚಾರ. ಗಾವುವನ್ನು ಹಿಡಿಯುವಂಥದ್ದು ಏನು ಅಂತಂದರೆ, ಎಲ್ಲ ನಡೆದ ನಂತರ ಪೋತರಾಜನ ಮನೆತನದವರು ಈ ಗಾವು ಹಿಡಿಯುವಂಥದ್ದನ್ನು ಮಾಡ್ತಾರೆ. ಪೋತರಾಜನ ಮನೆತನದವರು ಮಾಡುವಂತಹ ಈ ಒಂದು ಕಾರ್ಯದಲ್ಲಿ ಇಬ್ಬರು ಪೋತರಾಜನ ಮನೆತನದಿಂದ ಸೆಲೆಕ್ಟ್ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಮೇಕೆ ಅಥವಾ ಆಡನ್ನು ಅವರು ಅದನ್ನು ಯಾರಿಗೂ ಸಹ ಭಕ್ಷಣೆ ಮಾಡೋದಕ್ಕೆ ಕೊಡೋದಿಲ್ಲ. ಸೊ ಅದನ್ನು ಎಂಡ್ ಮಾಡೋದಕ್ಕೋಸ್ಕರ, ಅಂದರೆ ಈ ಕರಗ ಶಕ್ತಿಯೋತ್ಸವ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಿಲ್ದಿರ, ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಇಲ್ದಿರ ನಡೆದಿದೆ ಅನ್ನೋದನ್ನು ಇದು ಮಾಡೋದಕ್ಕೋಸ್ಕರ ಶಾಂತಿಯಾಗಲಿ, ಎಲ್ಲದಕ್ಕೂ ಶಾಂತಿ ಆಗಲಿ ಅನ್ನೋವಂಥ ಒಂದು ಇದರಿಂದ ಈ ಒಂದು ಗಾವು ಸೇವೆಯನ್ನು ಮಾಡ್ತಾರೆ. ಇದನ್ನು ಪೋತರಾಜನ ಮನೆತನದವರೇನೆ ಮಾಡೋದು, ಅದು ಅವ್ರಿಗೇನೆ ಸಂಬಂಧಪಟ್ಟಿದ್ದು ಅದನ್ನು ಅವರೇ ಮಾಡುವಂಥದ್ದು. ಸೊ ಅಲ್ಲಿಗೆ ಗಾವು ಹಿಡಿಯುವಂಥದ್ದು ಅಥವಾ ಗಾವು ಸೇವೆ ಅನ್ನುವಂಥದ್ದು ಏನಾಗುತ್ತೆ ಅಂತಂದರೆ, ಕರಗ ಶಕ್ತಿಯೋತ್ಸವ ನಡೆದು ಅದಾದ ಮಾರನೇ ದಿನ ಇದು ನಡೆಯುತ್ತೆ. ಈಗ 800,000 ವರ್ಷಗಳಿಂದ ನಡೆಯುತ್ತಿರ್ತಕ್ಕಂಥ ಕರಗ ಅಂತ ಹೇಳಿದ್ರೆ, ಸೊ ಎಲ್ಲ ವಿವಿಧ ರಾಜರ ಕಾಲಮಾನದಲ್ಲಿ ಇದು ನಡೆದಿದೆ. ಯಾವೆಲ್ಲ ನಮಗೆ ಶಾಸನಗಳು ಇದು ಸಪೋರ್ಟ್ ಮಾಡ್ತವೆ ಇದನ್ನು? ಓಕೆ, ಸೊ ಕೋಲಾರದಲ್ಲಿ ಒಂದು ಶಾಸನ ಸಿಕ್ಕಿದೆ. ಕರಗ ಅನ್ನುವಂಥ ಒಂದು ಶಬ್ದದ ಒಂದು ಉಲ್ಲೇಖ ಅಲ್ಲಿದೆ, ಕರಗ ಅನ್ನುವಂಥ ಒಂದು ಶಬ್ದದ್ದು. ಅದಲ್ದಿರ ನಿಮ್ಗೆಲ್ರಿಗೂ ಗೊತ್ತು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಈ ಒಂದು ಕರಗದ ದೇವಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ. ಅವರಿಗೆ ಯಾರೋ ಒಂದು ಮಾತನ್ನು ಹೇಳಿರ್ತಾರೆ, ಕಿವಿ ಮಾತನ್ನು ಹೇಳಿರ್ತಾರೆ. ಈ ಒಂದು ಕರಗ ಶಕ್ತಿಯೋತ್ಸವದ ಬಗ್ಗೆ ನಮಗೆ ಒಂದು ಬೇಜಾರಿದೆ, ಬೇಸರ ಇದೆ, ಇವರು ಮಾಡ್ತಾ ಇರೋವಂಥದ್ದು ನಿಜವೇ ಅನ್ನುವಂಥದ್ದು ನಮಗೊಂದು ಕ್ವಶನ್ ಮಾರ್ಕ್ ಇದೆ ಅನ್ನುವಂಥ ಒಂದು ಇದ್ರ ರೀತಿಯಲ್ಲಿ ಅವ್ರಿಗೆ ಯಾರೋ ಒಬ್ಬರು ಹೇಳಿರ್ತಾರೆ. ಇದನ್ನು ನಾನೇ ಖುದ್ದಾಗಿ ನಾನು ನೋಡಬೇಕು ಅಂಥೇಳಿ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಇಲ್ಲಿಗೆ ಬರ್ತಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಬಂದಂಥ ಸಮಯದಲ್ಲಿ ಇಲ್ಲಿ ಅಲಗು ಸೇವೆಯನ್ನು ಮಾಡೋದನ್ನು ನೋಡಿ ಅವರು ಒಂದು ಹರಿತವಾದಂಥ ಖಡ್ಗವನ್ನು ಮಾಡಿಕೊಟ್ಟಿರ್ತಾರೆ. ಆ ಹರಿತವಾದಂಥ ಖಡ್ಗವನ್ನು ಮಾಡಿಕೊಟ್ಟಿದ್ದಂಥದ್ದನ್ನು ಇಲ್ಲಿಗೆ ಪ್ರೆಸೆಂಟ್ ಮಾಡಿದಾಗ ಇಲ್ಲಿದ್ದಂತಹ ವೀರಕುಮಾರರು ಅದನ್ನು ಬಳಸಿದಾಗ ಆ ಖಡ್ಗ ಏನಾಗುತ್ತೆ ಅಂತಂದರೆ ಮುರಿದು ಬೀಳುತ್ತೆ. ಸೊ ಮುರಿದು ಬಿದ್ದಂಥ ಸಮಯದಲ್ಲಿ ಅವರು ಈ ದೇವಿಯ ಒಂದು ಶಕ್ತಿಯನ್ನು ಮೆಚ್ಚಿ, ಈ ದೇವಿಯ ಒಂದು ಆಕರ್ಷಣೆಯನ್ನು ಮೆಚ್ಚಿ ಅವರೂ ಸಹ ಏನಾಗ್ತಾರೆ ಅಂತ ಈ ದೇವಿಗೆ ಭಕ್ತರಾಗ್ಬಿಡ್ತಾರೆ. ಭಕ್ತರಾದಂಥ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಧೂಪ್ನಳ್ಳಿ, ನೀಲ್ಸಂದ್ರ ಮತ್ತು ಇನ್ನೊಂದಷ್ಟು ಜಾಗಗಳನ್ನು ಏನು ಮಾಡ್ತಾರೆ ಅಂತ, ಹೊಂಗಸಂದ್ರ, ಈ ಜಾಗಗಳನ್ನೆಲ್ಲ ಏನು ಮಾಡ್ತಾರೆ, ಬಳುವಳಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಕೊಡ್ತಾರೆ. ಆ ದೇವಸ್ಥಾನಕ್ಕೆ ಕೊಟ್ಟಂತಹ ಈ ಒಂದು ಜಾಗಗಳು ಏನಕ್ಕೋಸ್ಕರ ಕೊಟ್ಟರು ಅಂತಂದರೆ, ಅಲ್ಲಿ ಬೆಳೆಯುವಂತಹ ಮಲ್ಲಿಗೆ ಹೂವು ಆಗಿರ್ಬೋದು, ಈ ದೇವಸ್ಥಾನ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ಭಾಳ ಪ್ರೀತಿ, ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಅದನ್ನು ಉಪಯೋಗಿಸ್ಕೊಂಡು ದೇವಸ್ಥಾನದ ಕಾರ್ಯಗಳನ್ನೆಲ್ಲವನ್ನು ಸಹ ನಡೆಸ್ಕೊಂಡು ಹೋಗಲಿ ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ಜಾಗಗಳನ್ನೆಲ್ಲ ಬಳುವಳಿಯಾಗಿ ಕೊಡ್ತಾರೆ. ಸೊ ಅದಾದ ನಂತರ ಕರಗಕ್ಕೆ ಅವರು ಸಹ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದರು. ನಂತರದ ಕಾಲಮಾನಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು, ಅದಾದ ನಂತರ ಜಯಚಾಮರಾಜೇಂದ್ರ ಒಡೆಯರ್ರವರು ಅವರನ್ನು ಸಹ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಇದನ್ನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಮಗೂ ತಿಳಿಪಲ್ಲ. ಈ ಕರಗದ ಈ ಉತ್ಸವದಲ್ಲಿ ವಿವಿಧ ಜನಾಂಗಗಳು ಭಾಗವಹಿಸ್ತಾ ಇದೆಯಲ್ಲ, ಆ ಜನಾಂಗಗಳು ಹೇಗೆ ಇದು ಕಾಲಮಾನದಿಂದ ಇದನ್ನು ರೂಢಿಸ್ಕೊಂಡು ಚಾಚು ಶಬ್ದಂಗೆ ನಡ್ಸ್ಕೊಂಡು ಬರ್ತಾ ಇರೋದ್ರ ಹಿಂದಿನ ಬಲವಾದ ಕಾರಣ ಏನು? ನೋಡಿ, ಈ ಒಂದು ಕರಗ ಶಕ್ತಿಯೋತ್ಸವ ಏನು ನಡೆಯುತ್ತಲ್ವಾ, ಇದು ಪೇಟೆಯ ಒಳಭಾಗದಲ್ಲಿ ನಡೆಯುವಂಥದ್ದು. ಅಂದರೆ ಕೋಟೆಯ ಒಳಗಡೆ ಇರುವಂಥದ್ದು ಪೇಟೆಗಳು, ಅಕ್ಕಿಪೇಟೆ, ರಾಗಿಪೇಟೆ, ಗಾಣಿಗರಪೇಟೆ, ತಿಗಳರಪೇಟೆ, ಕುಂಬಾರಪೇಟೆ, ದೇವಾಂಗಪೇಟೆ, ಈ ರೀತಿ ಪೇಟೆಗಳೆಲ್ಲ ಇದೆಯಲ್ಲ, ಒಂದೊಂದು ಜನಾಂಗಕ್ಕೆ ಒಂದೊಂದು ಪೇಟೆಯನ್ನು ಆಗಿನ ಕಾಲದಲ್ಲಿ ಕೊಟ್ಟಂಥದ್ದು. ಈ ಒಂದೊಂದು ಜನಾಂಗಕ್ಕೆ ಕೊಟ್ಟಂತಹ ಪೇಟೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸವನ್ನು, ಈ ಒಂದು ಕರಗಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಆಗಿನ ಕಾಲದಲ್ಲಿ ಎಲ್ಲರೂ ಸಹ ಸಂಗ್ರಹಿಸ್ತಾ ಇದ್ರು. ಈಗ ಎಲ್ಲ
ನಾವು ನೋಟ್ ಇದೆ, ಮೆಟಾಲಿಕ್ ಕರೆನ್ಸಿ ಇದೆ ಅಥವಾ ಡಿಜಿಟಲ್ ಕರೆನ್ಸಿ ಇದೆ. ಆಗಿನ ಕಾಲದಲ್ಲಿ ಬಾರ್ಟರ್ ಸಿಸ್ಟಮ್, ಯಾರಿಗಾದರೂ ಒಂದು ಬೇಕು ಅಂತಂದರೆ ಒಂದು ಕೊಟ್ಟು ಒಂದು ತಗೊಳ್ಬೇಕಾಗಿತ್ತು. ಈಗ ನೋಡಿ ನೀವು ತೇರನ್ನು ಎಳೆಯುವಂಥವ್ರು ಬಲಿಜಿಗ ಜನಾಂಗದವರು ಅಂತೇಳಿ. ಸೊ ಅವರೇನೇ ಈ ಒಂದು ತೇರಿನ ಕಂಪ್ಲೀಟ್ ಉಸ್ತುವಾರಿಯನ್ನು ಇಟ್ಕೊಂಡಿರುವಂಥವ್ರು ಅವರು. ಸೊ ಆ ತೇರನ್ನು ಕರ್ಕೊಂಡು ಹೋಗಿ ಮಾರ್ಕೆಟ್ ಸರ್ಕಲ್ನಲ್ಲಿ ಇದು ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬರುವಂಥವ್ರಿಗೂ ಸಹ ಅವ್ರದ್ದೇ ಉಸ್ತುವಾರಿ ಇರುತ್ತೆ. ಅದೇ ರೀತಿಯಲ್ಲಿ ಗಾಣಿಗರ ಪೇಟೆ ಅಂತ ಇದೆ. ಸೊ ಈ ಬಲಿಜಿಗ ಜನಾಂಗದವ್ರು ಏನು ಮಾಡ್ತಾರೆ ಅಂತಂದರೆ, ಯಾರು ಕರಗ ಹೊರ್ತಾರೆ, ಕರಗದ ಪೂಜಾರಿಗಳಿಗೆ ಕೈಗೆ ಬಳೆ ಶಾಸ್ತ್ರವನ್ನು ಮಾಡಿಸೋದಾಗಿರ್ಬೋದು. ಮತ್ತು ದೇವಾಂಗ ಶಕ್ತಿ ಪೇಟೆ ಅಂತ ಇದೆ, ದೇವಾಂಗ ಪೇಟೆಯಿಂದ ತಾಯಿಗೆ ಸೀರೆಯನ್ನು ಕೊಡೋದಂತಾಗಿರ್ಬೋದು. ಅವರು ನೇಯ್ಗೆ ವೃತ್ತಿ, ನೇಯ್ಗೆ ಮಾಡೋದ್ರಿಂದ ಅವರು ಸೀರೆಯನ್ನು ತೊಗೊಂಡು ಬಂದು ಕೊಡೋದಂತಾಗಿರ್ಬೋದು. ಹೀಗೆ ಉಳಿದಂಥ ಎಲ್ಲ ಜನಾಂಗದವರು. ಮತ್ತು ಕುಂಬಾರಪೇಟೆ ಅಂತ ಇದೆ, ಕುಂಬಾರಪೇಟೆ ಅಂತೇಳಿ ಅವರು ಸಹ ಇಲ್ಲಿಗೆ ನಡ್ಕೊಳ್ತಾರೆ. ಅವರು ಸಹ ಆಗಿನ ಕಾಲದಲ್ಲಿ ಮಡಿಕೆ ಅಥವಾ ಮತ್ತೊಂದು ಇಲ್ಲಿಗೆ ಏನೇನೆಲ್ಲ ಬೇಕಾಗಿತ್ತು ಅವೆಲ್ಲವನ್ನು ಸಹ ತೊಗೊಂಡು ಬಂದು ಕೊಡ್ತಾಯಿದ್ರು. ಈ ರೀತಿ ಅವ್ರು ಏನು ಮಾಡ್ತಾ ಇದ್ರು, ಪ್ರತಿಯೊಬ್ಬರೂ ಸಹ ಆಗಿನ ಕಾಲದಿಂದ ತಮ್ಮ ತಾತನ ಮುತ್ತಾತನ ಕಾಲದಿಂದಲೂ ಸಹ ಈ ಒಂದು ಕರಗ ಶಕ್ತಿಯೋತ್ಸವ ಏನು ನಡೀತಾ ಬಂದಿದೆ ಇದನ್ನು ಅವರು ಚಾಚು ತಪ್ಪದಿರ ನಡೆಸ್ಕೊಂಡು ಬಂದಿದ್ದಾರೆ. ಚಾಚು ತಪ್ಪದಿರ ನಡೆಸ್ಕೊಂಡು ಬಂದಿರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ನನ್ನ ತಂದೆ ಮಾಡಿದರು, ನನ್ನ ತಾತ ಮಾಡಿದರು, ಅವ್ರ ತಾತ ಮಾಡಿದರು, ಇವರೆಲ್ಲರನ್ನೂ ಮಾಡಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ನಾವು ಅದನ್ನು ಚಾಚು ತಪ್ಪದಿರ ಪಾಲಿಸ್ಕೊಂಡು ಹೋಗಬೇಕು ಅನ್ನೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆ ತಾಯಿಯ ಶಕ್ತಿ, ಆ ತಾಯಿಯ ಮಹಿಮೆ ಹೊರತು ಬೇರೆ ಇನ್ನೇನೂ ಇಲ್ಲ. ಆ ತಾಯಿಯ ಶಕ್ತಿ, ಆ ತಾಯಿಯ ಮಹಿಮೆ ವರ್ಷಕ್ಕೆ 3 ದಿನ, ಪ್ರತಿ ವರ್ಷಕ್ಕೆ 3 ದಿನ ಕೈಗೂಸಾಗಿ ಅವಳು, ನೀವು ಹಸಿ ಕರಗವನ್ನು ನೀವು ನೋಡೋದಾದರೆ ರೆಡ್ ಬಟ್ಟೆನಲ್ಲಿ ಅದನ್ನು ಇದು ಮಾಡಿರ್ತಾರೆ. ಮಗು ಹುಟ್ಟಿದಾಗ ಯಾವ ಕಲರಲ್ಲಿರುತ್ತೆ, ರಕ್ತಸಿಕ್ತವಾಗಿ ರೆಡ್ ಕಲರಲ್ಲಿರುತ್ತೆ. ಅದನ್ನು ಸೂಚಿಸುವಂಥ ಸಂಕೇತವೇ ಆ ಒಂದು ರೆಡ್ ಬಟ್ಟೆ. ಆ ಮಗು ಹುಟ್ಟಿದ ನಂತರ ಏನು ಮಾಡ್ತಾರೆ, ಕಂಕಳಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲೇ ಕಂಕಳಲ್ಲಿ ಕೂರಿಸ್ಕೊಂಡು ಕೊರವಂಜಿ ಗೀತೆಯನ್ನು ಹಾಡಿ, ಲಾಲಿ ಹಾಡಿದಂಗೆ ಆ ಕೊರವಂಜಿ ಗೀತೆಯನ್ನು ಹಾಡ್ಕೊಂಡು ಕರ್ಕೊಂಡು ಬಂದು ಅವಳನ್ನು ಶಕ್ತಿಪೀಠದಲ್ಲಿ ಸ್ಥಾಪನೆ ಮಾಡ್ತಾರೆ. ಶಕ್ತಿಪೀಠದಲ್ಲಿ ಸ್ಥಾಪನೆ ಮಾಡಿದ ನಂತರ 3 ದಿನ ಇಡೀ ವಹಿನಿಕುಲ ಕ್ಷತ್ರಿಯ ಜನಾಂಗದವರೆಲ್ಲರೂ ಸಹ ಬಂದು ಅವರವರ ಮನೆಯಿಂದ ಬಂದು ತಂಬಿಟ್ಟಾರತಿ ಮತ್ತೊಂದು ಎಲ್ಲವನ್ನ ಮಾಡಿ ತಗೊಂಡು ಬಂದು ಆ ತಾಯಿಗೆ ಅರ್ಪಣೆಯನ್ನು ಮಾಡಿ ಆ ತಾಯಿಯನ್ನು ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಕೇವಲ ವಹಿನಿಕುಲ ಕ್ಷತ್ರಿಯ ಜನಾಂಗದವರಲ್ಲ, ನೀವು ಕೇಳಿದ ಹಾಗೆ ಎಲ್ಲ ಜನಾಂಗದವರೂ ಸಹ ಬಂದು ಇಲ್ಲಿ ನೋಡ್ಕೊಂಡು ಹೋಗೋದು ಏನಕ್ಕೆ ಯಾಕೆ ನಡ್ಕೊಳ್ತಾರೆ ಅಂತಂದರೆ, ಸಾಕ್ಷಾತ್ ಆದಿಶಕ್ತಿ ದ್ರೌಪದಿ ತಾಯಿ ಧರೆಗೆ ಇಳಿದು ಬಂದು ನಮ್ಮೆಲ್ಲರಿಗೂ ಸಹ ದರ್ಶನ ಕೊಡ್ತಾ ಇದ್ದಾಳಲ್ಲ, ಈ 3 ದಿನ ನಾವು ಅವಳಿಗೋಸ್ಕರ ಡೆಡಿಕೇಟ್ ಮಾಡೋಣ ಅನ್ನೋಂಥ ರೀತಿಯಲ್ಲಿ, ಅವಳಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಈ ಇಷ್ಟೂ ವರ್ಷಗಳ 800 ವರ್ಷಗಳ ಇತಿಹಾಸವುಳ್ಳಂಥ ಕರಗಕ್ಕೆ ಎಲ್ಲರೂ ಸಹ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಬಂದಿದ್ದಾರೆ. ಈಗ ಇಷ್ಟೊತ್ತು ನೀವು ದ್ರೌಪದಿ ಧರ್ಮರಾಯ ಅದೆಲ್ಲ ಹೇಳಿದ್ರಿ, ಕುಂತಿಗೂ ದ್ರೌಪದಿಗೂ ಇರುವಂಥ ಈ ಕರಗದ ಒಂದು ಸನ್ನಿವೇಶ ಅದನ್ನು ಹೇಳಬೇಕು. ಈಗ ನೀವು ಕರಗ ನಡೆಯುವಂಥ ಸಮಯದಲ್ಲಿ ಈ ತೇರಿನಲ್ಲಿ ನೀವು ನೋಡ್ತೀರಾ, ತೇರಿನಲ್ಲಿ ನಮ್ಮ ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಒಳಗೆ ಮೂಲ ವಿಗ್ರಹ 2 ಇದೆ. ಕಲ್ಲಿನಿಂದ ಮಾಡಿರುವಂತಹ ವಿಗ್ರಹ. ಆ ಕಲ್ಲಿನಿಂದ ಮಾಡಿರುವಂತಹ ವಿಗ್ರಹ, ಮೂಲ ವಿಗ್ರಹಗಳು ಯಾವ್ದ್ಯಾವುದು ಅಂತಂದರೆ ಧರ್ಮರಾಯ ಮತ್ತು ಕೃಷ್ಣ, ಧರ್ಮರಾಯ ಮತ್ತು ಶ್ರೀಕೃಷ್ಣನ ವಿಗ್ರಹವನ್ನು ನೀವು ಕಾಣಬಹುದು. ಆದಿಶಕ್ತಿಯ ಶಕ್ತಿಪೀಠದ ಹಿಂಭಾಗದಲ್ಲಿ ಚಿಕ್ಕದಾದಂಥ ಒಂದು ಗಣೇಶನ ವಿಗ್ರಹ ಇದೆ. ಆ ಗಣೇಶನ ವಿಗ್ರಹ ನಿಮ್ಮೆಲ್ಲರಿಗೂ ಸಹ ಎಲ್ಲೂ ಸಹ ಸಾಕಷ್ಟು ಕಾಣ ಸಿಗೋದಿಲ್ಲ, ಯಾಕಂದರೆ ಮುಂದೆಗಡೆ ಆದಿಶಕ್ತಿ ಕೂತಿರ್ತಾಳೆ, ಅದರಿಂದ ನಾವು ಯಾರೂ ಸಹ ನೋಡೋದಕ್ಕಾಗಲ್ಲ. ಆದಿಶಕ್ತಿಯ ವಿಗ್ರಹವೂ ಸಹ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹವೇ. ಇಲ್ಲಿ ಕಲ್ಲಿನ ವಿಗ್ರಹ ನಾವು ನೋಡೋದಕ್ಕೆ ಸಿಗೋದಿಲ್ಲ. ಅದಲ್ದಿರ ಇಲ್ಲಿ ಒಂದು ಆದಿಶಕ್ತಿಯ ಉತ್ಸವ ಮೂರ್ತಿಯೂ ಸಹ ಇದೆ. ಅದಲ್ದಿರ ಪಂಚಪಾಂಡವರ ಉತ್ಸವ ಮೂರ್ತಿಗಳನ್ನು ಸಹ ನಾವು ನೋಡಬಹುದು. ಪಂಚಪಾಂಡವರ ಉತ್ಸವ ಮೂರ್ತಿಗಳ ಜೊತೆಗೆ ಕುಂತಿದೇವಿಯ ಯಾವುದೇ ರೀತಿಯಂಥ ವಿಗ್ರಹ ಇಲ್ಲಿ ಇರೋದಿಲ್ಲ. ಆದರೆ ಕರಗ ನಡೆಯುವಂತಹ ದಿನ ಯಾವತ್ತು ಈ ಒಂದು ಧ್ವಜಾರೋಹಣ ಆಗುತ್ತೆ, ಆ ಧ್ವಜಾರೋಹಣದ ದಿನದಿಂದ ಕರಗ ಮುಗಿಯೋವರೆಗೂ ಸಹ ತ್ರಿಶೂಲಧಾರಿಯಾಗಿ ದಡ್ಡಯ್ಯಪ್ಪ ಮನೆತನದವರು ಮುಂದೆ ಹೋಗ್ತಾರೆ. ಆ ತ್ರಿಶೂಲವನ್ನು ಕೊಂತಮ್ಮ ಅಂತ ಹೇಳಿ ಕರೀತಾರೆ. ಕೊಂತಮ್ಮ ಅನ್ನುವಂಥವಳು ಏನು ಅಂತಂದರೆ, ಕೊಂತಮ್ಮ ಅನ್ನುವಂಥವಳು ಬೇರೆ ಯಾರೂ ಅಲ್ಲ, ದ್ರೌಪದಿ ದೇವಿಯ ಅತ್ತೆ ಆದಂತಹ ಕುಂತಿದೇವಿ. ಈ ಕುಂತಿದೇವಿಯ ಅಥವಾ ಕೊಂತಮ್ಮ ಈ ಒಂದು ತ್ರಿಶೂಲವನ್ನು ತಗೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ, ಆರತಿ ದೀಪ ನಡೆಯುತ್ತೆ 6ನೇ ದಿನ. ಆರತಿ ದೀಪ ಬಹಳ ವಿಶೇಷ. ಇಲ್ಲಿ ಏನಕ್ಕೆ ಆರತಿ ದೀಪ ಮಾಡ್ತಾರೆ, ಆ ತಂಬಿಟ್ಟು ಆರತಿಯನ್ನು ಇಟ್ಕೊಂಡು ಹೆಣ್ಮಕ್ಳೆಲ್ಲ ನಡ್ಕೊಂಡು ಬರಬೇಕಾದ್ರೆ ಆ ತಂಬಿಟ್ಟು ಆರತಿಯ ಜ್ಯೋತಿಯನ್ನು ಮೇಲಿಂದ ತಾಯಿ ನೋಡಿ, ಇದು ನಾನು ಬರಬೇಕಾದಂಥ ಒಂದು ಜಾಗ,
ಇಲ್ಲಿಗೆ ನಾನು ಬರಬೇಕು ಅನ್ನೋವಂಥ ಒಂದು ಇದನ್ನು ಅವಳು ನೋಡ್ತಾಳೆ. ನೋಡಿಕೊಂಡು ಆ ಜಾಗಕ್ಕೆ ಅವಳು ಕರೆಕ್ಟಾಗಿ ಬಂದು ಸೇರಲಿ ಅನ್ನೋದಕ್ಕೋಸ್ಕರ ಈ ಒಂದು ತಂಬಿಟಾರತಿಯನ್ನು ಮಾಡ್ತಾರೆ. ಈ ತಂಬಿಟಾರತಿಯನ್ನು ಮಾಡಬೇಕಾದ್ರೆ ಕರ್ಕೊಂಡು ಹೋಗ್ತಾರಲ್ವ, ಆ ಹೆಣ್ಮಕ್ಳನ್ನೆಲ್ಲ ಮನೆ ಮನೆಗೆ ಹೋಗಿ ಕರ್ಕೊಂಡ್ಬರ್ಬೇಕಾದ್ರೆ ಕೊಂತಮ್ಮನನ್ನು ಕರ್ಕೊಂಡು ಹೋಗ್ತಾಳೆ. ಆ ಕೊಂತಮ್ಮನೇ ಹೋಗಿ ಕುಂತಿದೇವಿನೇ ನನ್ನ ಸೊಸೆ ಬರ್ತಾ ಇದ್ದಾಳೆ, ನೀವೆಲ್ಲರೂ ಸಹ ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ಬನ್ನಿ ಅಂಥೇಳಿ ಆ ಕೊಂತಮ್ಮ ಹೋಗಿ ಕೊಂತ ಪೂಜೆ ಅಂಥೇಳಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮನೆಗಳಿಗೂ ಹೋಗಿ ಅದನ್ನು ನೆರವೇರಿಸ್ಕೊಂಡು ಬರ್ತಾರೆ. ಅದರಿಂದ ಇಲ್ಲಿ ನಿಮಗೆ ಕುಂತಿಯ ವಿಗ್ರಹವನ್ನು ಕಾಣಸಿಗೋದಿಲ್ಲ. ಅದಾದ ನಂತರ ಬೇರೆ ಎಲ್ಲ ನಕುಲ, ಸಹದೇವ, ಭೀಮ, ಅರ್ಜುನ, ಧರ್ಮರಾಯ ಎಲ್ಲರ ವಿಗ್ರಹವೂ ಸಹ ಇದೆ. ಧರ್ಮರಾಯನ ವಿಗ್ರಹವನ್ನು ಇಲ್ಲಿ ತಗೊಂಡು ಬರೋದಿಲ್ಲ. ಇದು ನಾವು ತಮಿಳುನಾಡಿನಲ್ಲಿ ನಮಗೆ ಹೇಳಿದಂಥ ಒಂದು ವಿಚಾರ. ಎಲ್ಲೇ ಆಗಲಿ ಯಾವುದೇ ದ್ರೌಪದಿ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನದಾಗಲಿ ಎಲ್ಲೂ ಸಹ ಧರ್ಮರಾಯನ ವಿಗ್ರಹವನ್ನು ಆಚೆ ಕಡೆ ತಗೊಂಡು ಬಂದು ಮೆರವಣಿಗೆ ಮಾಡುವಂಥ ಪದ್ಧತಿ ಇಲ್ಲ. ಯಾಕೆ ಅಂತಂದರೆ ಧರ್ಮರಾಯ ಧರ್ಮಕ್ಕೆ ಶ್ರೇಷ್ಠವಾದಂಥವನು. ಅವನು ಯಾರೇ ಬಂದು ಏನೇ ಕೇಳಿದ್ರು ಏನು ಮಾಡ್ತಾನೆ ಅಂದರೆ ಧರ್ಮವನ್ನು ಅವನ ಕೈಯಲ್ಲಿ ಏನಿತ್ತು ಅವನು ಇಲ್ಲ ಅಂತ ಹೇಳೋದಿಲ್ಲ. ಕರ್ಣ ಹೇಗೋ ಹಾಗೇ ಧರ್ಮರಾಯನು ಸಹ ಎಲ್ಲವನ್ನ ಸಹ ಕೊಟ್ಬಿಡ್ತಾನೆ. ಧರ್ಮರಾಯನನ್ನು ಏನಾದರೂ ತೊಗೊಂಡು ಬಂದರು ಅಂತಂದರೆ ಆಚೆ ಕಡೆ ಅಡಿಗೆ ಚಿನ್ನ, ವಜ್ರ, ವೈಡೂರ್ಯ ಏನಿದೆಯೋ ಎಲ್ಲವನ್ನೂ ಸಹ ಕೊಡಬೇಕಾಗತ್ತೆ ಅನ್ನೋವಂಥ ಒಂದೇ ಕಾರಣಕ್ಕೋಸ್ಕರ ಅರ್ಜುನ ಮತ್ತು ದ್ರೌಪದಿಯನ್ನೇ ಕೂರಿಸೋದು. ಮತ್ತು ಕಲ್ಯಾಣೋತ್ಸವ ನಡೆಸ್ತಾರೆ. ಕಲ್ಯಾಣೋತ್ಸವ ನಡೆಸಬೇಕಾದ್ರೂ ಸಹ ದ್ರೌಪದಿ ಮತ್ತು ಅರ್ಜುನನಿಗೇನೆ ಕಲ್ಯಾಣೋತ್ಸವ ನಡೆಸೋದು. ಈ ತೇರು ಹೋಗುವಂಥ ಉದ್ದೇಶ ಅದನ್ನೇ, ಈಗ ಇನ್ನೊಂದ್ಸಲಿ ಅದನ್ನೇ ನೀವು ಹೇಳಬೇಕು. ಈ ತೇರು ಹೋಗುವಂಥ ಉದ್ದೇಶ ಏನು ಅಂತಂದರೆ ಅದನ್ನೇ ಅರ್ಜುನ ಮತ್ತು ದ್ರೌಪದಿ ದೇವಿಯನ್ನು ತೇರಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡಿಸ್ತಾರೆ. ಇದು ಬ್ರಹ್ಮರಥೋತ್ಸವದ ಜೊತೆಗೆ ಶಕ್ತಿಯೋತ್ಸವ ನಡೆಯುತ್ತೆ. ಬ್ರಹ್ಮರಥೋತ್ಸವ ಇಲ್ಲಿಂದ ಪಾಸಾಗಿ ಮುಂದೆ ಹೋಗಿ ಎಲ್ಲ ರಸ್ತೆಗಳಲ್ಲಿ ಇದು ಮಾಡಿಕೊಂಡು ಇವರು ಕಡೆಯದಾಗಿ ಎಲ್ಲ ರಥಗಳು ಸೇರುವಂಥದ್ದು ಬಂದು ಮಾರ್ಕೆಟ್ ಸರ್ಕಲ್ನಲ್ಲಿ. ನೀವು ಅಲ್ಲಿ ಅಣ್ಣಮ್ಮನ ದೇವಸ್ಥಾನದ ಅಣ್ಣಮ್ಮನ ರಥವೂ ಸಹ ನೋಡ್ಬೋದು. ಅಣ್ಣಮ್ಮನ ಪಲ್ಲಕ್ಕಿ ನೋಡೋದೇ ಒಂದು ಚಂದ, ಅದೇ ಒಂದು ಸೌಭಾಗ್ಯ. ನಗರ ದೇವತೆಯಾದಂಥ ಅಣ್ಣಮ್ಮ ದೇವಿಯ ಒಂದು ಪಲ್ಲಕ್ಕಿಯನ್ನು ಮುತ್ತಾದಂತಹ ಮಲ್ಲಿಗೆ ಹೂವಿನಲ್ಲಿ ಸಿಂಗಾರ ಮಾಡಿರ್ತಾರೆ. ಆ ಮುತ್ತಾದಂಥ ಮಲ್ಲಿಗೆ ಹೂವನ್ನು ತಗೊಂಡು ಬಂದು ಕೊಡೋವಂಥವ್ರು ಯಾರು ಅಂತಂದರೆ ಮಾರ್ಕೆಟ್ನಲ್ಲಿರುವಂತಹ ಎಲ್ಲ ವರ್ತಕರು, ಹೂವಿನ ವ್ಯಾಪಾರ ಮಾಡುವಂಥ ವರ್ತಕರು. ಅವರೆಲ್ಲರೂ ಸೇರಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂತಂದರೆ ಅಣ್ಣಮ್ಮ ದೇವಿಗೆ ಅಷ್ಟು ದೊಡ್ಡದಾದಂಥ ಪಲ್ಲಕ್ಕಿಯನ್ನು ಮಾಡಿಸ್ತಾರೆ. ಸೊ ಈ ಒಂದು ರಥ ಅಲ್ಲಿಗೆ ಹೋದ ನಂತರ ತಾಯಿನೂ ಸಹ ಹೋಗಿ ಫಸ್ಟು ಇಲ್ಲಿ ಆಚೆ ಕಡೆ ಬಂದ ನಂತರ ತಾಯಿ ಕರಗದ ಪೂಜಾರಿಗಳು ದೇವಸ್ಥಾನದ ಮುಂದೆ ಬಂದು ಮುಂಭಾಗದಲ್ಲಿ ಇದಕ್ಕೆ ಪ್ರದಕ್ಷಿಣೆ ಹಾಕ್ತಾರೆ. ಪ್ರದಕ್ಷಿಣೆ ಹಾಕಿದ ನಂತರ ತೇರಿಗೆ ಒಂದು ನಮಸ್ಕಾರ ಮಾಡ್ತಾರೆ. ನಂತರ ತೇರು ಹೊರಡುತ್ತೆ. ತೇರು ಹೊರಟಾದ್ಮೇಲೆ ಆಚೆಯೇ ಬರ್ತಾಳೆ ತಾಯಿ. ಅಲ್ಲಿ ಮುಂದೆ ಹೋಗಿ ನಿಂತಿರುತ್ತೆ ತೇರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡೆ ನಂತರ ಬೇರೆ ಕಡೆಗೆ ಹೋಗೋಣ. ಕೆಲವರೆಲ್ಲ ಸ್ನೇಹಿತರೆ, ಪರಂಪರೆ ಪುನರುತ್ಥಾನ ಸಂಸ್ಥೆಯ ಕಾರ್ಯದರ್ಶಿ ಹರಿಹರ ಸುಧನ್ ಅವರ ದೀರ್ಘವಾದಂಥ ವಿವರಣೆಯನ್ನು ನೀವು ಕೇಳಿದ್ರಿ. ಮತ್ತಷ್ಟು ಇವರೊಂದಿಗೆ ಮಾತುಕತೆ ಮುಂದುವರಿಸೋಣ. ಈಗ ಮತ್ತಷ್ಟು ಮುಖ್ಯವಾದಂಥ ಕಾಲಘಟ್ಟಕ್ಕೆ ಬಂದಿದ್ದೀವಿ ನಾವು. ಕರಗ ಇನ್ನೇನು ಶುರುವಾಗಲಿದೆ. ಬನ್ನಿ ಆ ದೃಶ್ಯಗಳನ್ನು ಸಹ ನೋಡ್ಕೊಂಬರೋಣ.